ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗವರ್ನರ್ ಭೇಟಿಯಾಗಿ ಹೊರಬಂದ ದಳಪತಿ ವಿಜಯ್. ಇನ್ನು ಸುಮಾರು 40 ನಿಮಿಷಗಳ ಮಾತುಕತೆಯನ್ನ ವಿಜಯ್ ದಳಪತಿ ಅವರು ನಡೆಸಿದ್ದಾರೆ. ಗವರ್ನರ್ ದಳಪತಿ ವಿಜಯ್ ಈಗ ಅಂತ್ಯವಾಗಿದೆ. ಗವರ್ನರ್ ಭೇಟಿಯಾಗಿ ದಳಪತಿ ವಿಜಯ್ ಅವರು ಈಗ ಹೊರಬಂದಿರುವಂತದ್ದು. ಸುಮಾರು 40 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು. ಹಾಗಾದ್ರೆ ದಳಪತಿ ವಿಜಯ್ ಹಾಗೂ ಗವರ್ನರ್ ಅರ್ಲೇಕರ್ ಅವರು ಏನೆಲ್ಲ ಮಾತನಾಡಿದ್ರು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಸುಮಾರು 40 ನಿಮಿಷಗಳ ಕಾಲ ಅವರಿಬ್ರು ನಡುವೆ ಮಾತುಕತೆ ನಡೆದಿದೆ. ಹಾಗಾದ್ರೆ ಇಲ್ಲಿ ಕ್ಷಣಕ್ಕೂ ಕೂಡ ತಮಿಳುನಾಡಿನ ಸರ್ಕಾರದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ನಿನ್ನೆಯೂ ಕೂಡ ರಾಜ್ಯಪಾಲರನ್ನ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಭೇಟಿ ಮಾಡಿದ್ರು. ಇವತ್ತು 11 ಗಂಟೆಯ ಸುಮಾರಿಗೆ ಗವರ್ನರ್ ಅವರನ್ನ ದಳಪತಿ ವಿಜಯ್ ಅವರು ಭೇಟಿ ಮಾಡಿದ್ರು. 40 ನಿಮಿಷಗಳ ಕಾಲ ಅವರಿಬ್ರು ನಡುವೆ ಮಾತುಕತೆ ನಡೆದಿದೆ. ಹಾಗಾದ್ರೆ ಅವರ ಮಾತುಕತೆಯಲ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಕೂಡ ಗೊತ್ತಾಗಲಿದೆ. ಹಾಗಾದ್ರೆ ಚೆನ್ನೈನ ಲೋಕಭವನದಲ್ಲಿ ವಿಜಯ್ ಭೇಟಿ ಈಗ ಮುಕ್ತಾಯವಾಗಿದೆ. ವಿಜಯ್ ಭೇಟಿ ಬೆನ್ನಲ್ಲೇ ಈಗ ಪಳನಿಸ್ವಾಮಿ ಎಐಡಿಎಂಕೆ ಮುಖ್ಯಸ್ಥ ಪಳನಿಸ್ವಾಮಿ ಅವರು ಕೂಡ ರಾಜ್ಯಪಾಲರ ಭೇಟಿಯ ಸಮಯವನ್ನ ಕೂಡ ಅವರು ಕೇಳಿದ್ದಾರೆ. 12 ಗಂಟೆಯ ಸುಮಾರಿಗೆ ಅವರು ಕೂಡ ಗವರ್ನರ್ ಅವರನ್ನ ಭೇಟಿ ಮಾಡ್ತಾರೆ. ಅವರ ನಡುವೆ ಏನೆಲ್ಲ ಮಾತುಕತೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಒಂದ್ ಕಡೆ ಪಳನಿಸ್ವಾಮಿ ಅವರು ರಾಜ್ಯಪಾಲರನ್ನ ಭೇಟಿ ಮಾಡ್ತಾರೆ ಅನ್ನೋದು ಅವರ ನಡುವೆ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಈಗಾಗಲೇ ಒಂದ್ ರೀತಿಯಾಗಿ ನಟ ಪೊಲಿಟಿಷಿಯನ್ ವಿಜಯ್ ದಳಪತಿ ತಮಿಳುನಾಡಲ್ಲಿ ಒಂದ್ ರೀತಿಯಾಗಿ ಒಂದು ರೆವಲ್ಯೂಷನ್ ಅನ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಈಗಾಗಲೇ 2026 ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಒಂದು ಭಾರಿ ದೊಡ್ಡ ಸಾಧನೆಯನ್ನ ಮಾಡಿದೆ ಅಂತಾನೆ ಹೇಳ್ಬಹುದು. 2 ವರ್ಷದಲ್ಲಿ ವಿಜಯ್ ದಳಪತಿ ಅವರು ಟಿವಿಕೆ ಪಕ್ಷವನ್ನ ಕಟ್ಟಿ ಟಿವಿಕೆ ಪಕ್ಷಕ್ಕೆ ಈಗಾಗಲೇ ಸಾಕಷ್ಟು ಜನರ ಬೆಂಬಲ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಟಿವಿಕೆ ಪಕ್ಷ ಸರ್ಕಾರ ರಚನೆ ಮಾಡೋದಕ್ಕೆ ತುಂಬಾ ಕಾತುರದಿಂದ ವಿಜಯ್ ದಳಪತಿ ಅವರು ಕೂಡ ಕಾಯ್ತಾ ಇದ್ದಾರೆ. ಒಂದ್ ಕಡೆ ಜನರ ಬೆಂಬಲ ಕೂಡ ಸಿಗ್ತಾ ಇದೆ. ಸಾಕಷ್ಟು ಅಲ್ಲಿರುವಂತಹ ಸ್ಥಳೀಯ ಶಾಸಕರ ಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ಉಳಿದ ಸಣ್ಣ ಪುಟ್ಟ ಪಕ್ಷಗಳಿಂದ ಕೂಡ ಅಧಿಕೃತ ಬೆಂಬಲ ಕೂಡ ಈಗ ಸಿಗ್ತಾ ಇದೆ. ಇನ್ನೇನು ಅವರ ಟಿವಿಕೆ ಪಕ್ಷ ರಚನೆ ಮಾಡೋದಕ್ಕೆ ಮ್ಯಾಜಿಕ್ ನಂಬರ್ 118 ಬೇಕಾಗಿತ್ತು. ಈಗಾಗಲೇ 116 ಸ್ಥಾನಗಳನ್ನ ಪಡೆದುಕೊಂಡಿದೆ. ಇನ್ನೇನು 2 ಸ್ಥಾನಗಳು ಮಾತ್ರ ಬಾಕಿ ಇರುವಂತದ್ದು.